ಇದರಲ್ಲಿ ಸೌಂಡ್ ನೋಡ್ಕೊಳ್ಳಿ ಹೆಂಗೆ ಬರುತ್ತಾ ಹೊಡಾಕ್ದಲ್ಲ ಅಮ್ಮಾರ ಕನಚ್ಚ ಇಡೀ ಕ್ಲಚ್ ಬಿಡು ಇಡೀ ಹಂಗೆ ಹಿಡ್ಕೊ ಬಿಡು ಇಡೀ ಹಿಡ್ಕೊ ಬಿಡು ಇಡೀ ಬಿಡು ಆಫ್ ಮಾಡು ಏನು ಎಲ್ಲಿಂದ ಬರ್ತೈತೆ ಸೌಂಡು ಕ್ಲಚ್ ಅಲ್ಲ ಇಂಜಿನ್ ಅಲ್ಲ ಏನರಲ್ಲೋ ಗೊತ್ತಾಗ್ತಾ ಇಲ್ವಾ ಕ್ಲಚ್ ಹೇಳಿದ್ರೆ ಕ್ಲಚ್ ಕವರ್ ಬಿಚ್ಚಿ ನೋಡೋಣ ಏನಾಗಿದೆ ಕ್ಲಚ್ಚಲ್ಲೇ ಸೌಂಡು ಅನ್ಕೊತೀನಿ ಕ್ಲಚ್ಚಲ್ಲ ಆ ಥರ ಸೌಂಡ್ ಏನು ಬರ್ತದೆ ಸರಿ ಬಿಚ್ಚಿ ನೋಡೋಣ ಇರಿ ಏನಾಗಿದೆ ಅಂತ ಏನೇನೋ ಸೌಂಡ್ಗಳು ಬರೋದು ಗಾಡಿಗಳಿಲ್ಲಿ ಇದರಲ್ಲಿ ಸಮಸ್ಯೆ ಇಲ್ಲಿ ನೋಡಿ ಏನಾಗಿದೆ ಬೇರಿಂಗು ಹೋಗ್ಬಿಟ್ಟಿದೆ ಒಳಗಡೆದು ಹೋಗಿರಬೇಕು ಅನಿಸುತ್ತೆ ನನಗೇನೋ ಮೋಸ್ಟ್ಲಿ ಕಾಣಿಸ್ತದ ಇದು ಸಮಸ್ಯೆ ಈ ಗಾಡಿನಲ್ಲಿ ಫಸ್ಟ್ಗಿಂತ ಬಿಸ್ತಾ ಇರೋದು ಇದು ಹೊಡೆದೋಗಿಲ್ಲ ಅದು ಸ್ವಲ್ಪ ಪ್ಲೇ ಬಂದುಬಿಟ್ಟಿದೆ ಆಯಿಲ್ ಪಂಪು ಪರವಾಗಿಲ್ಲ ಎಲ್ಲ ಕರೆಕ್ಟಾಗಿದೆ ಬರೀ ಬೇರಿಂಗ್ ಹಾಕಿ ಫಿಟ್ ಮಾಡಿಬಿಡೋಣ ಪ್ಯಾಕಿಂಗ್ ಹಾಕಿ ಆಯಿಲು ಗೀಲು ಏನೂ ಕುಡಿಯೋಲ್ಲ ಆಯಿಲ್ ಎಲ್ಲ ಕರೆಕ್ಟಾಗಿದೆ ಕ್ಲಚ್ಚು ಬೆಲ್ಲು ಚೆನ್ನಾಗಿದೆ ಮತ್ತು ಎಷ್ಟು ಓಡಿದೆ ಗಾಡಿದು 70+ ಆಗಿದೆ ಏನು ಮಾಡ್ತೀರಾ ಟೈಮಿಂಗ್ ಚೇಂಜ್ ನೋಡೋಣ ಬೆಚ್ಚಿ ಟೈಮಿಂಗ್ ಚೇನ್ ವೀಕ್ ಆಗಿರುತ್ತೆ ಮೋಸ್ಟ್ಲಿ ಫೇಸಿಂಗ್ ಹಾಕಬೇಕು ಟೈಮಿಂಗ್ ಚೈನು ಪ್ಯಾಡು ಅಷ್ಟೇ ಏನಿಲ್ಲ ಬೇರಿಂಗ್ ಹಾಕಿ ಚೇಂಜ್ ಮಾಡ್ಬಿಟ್ಟು ಫಿಟ್ ಮಾಡಿಬಿಡೋಣ ಅದೇ ಶಾಫ್ಟ್ ಲೇತಲ್ಲಿ ಕೊಡೋದು ಇವಾಗ ಯಾಕೋ ಅಂಕು ಕಾಣಿಸ್ತಾ ಇದೆ 3-4 ತಿಂಗಳು ಶಾಫ್ಟ್ ಹೋಗಿದ್ದರೆ ಮಾಡಯ ಅಂದರೆ ಕಾಸು ಕೇಳ್ತಾನೆ ಕೈಯಿಂದ ಹಾಕಿ ಮಾಡಿದಾಯ್ತೆಲ್ಲ ಯಾಕೆ ಅವ್ರು ತಿನ್ನಿಸ್ಬೇಕು ಹೊಸದೇ ಹಾಕ್ಬಿಡೋಣ ಏನಾನ ಹೋಗಿದ್ರೆ ರೀಸೆಟ್ ಸವಾಸ ಇವಾಗ ಬೇಡ 100 ಗಾಡಿ ಅಲ್ಲಿ 100 ಗಾಡಿ ಬಿಡು ಅದು ಯಾವ ಲೆಕ್ಕಕ್ಕೂ ಇಲ್ಲ ಇಂಜನ್ಗೆ ಕೊಟ್ಟಿರೋದು ಇನ್ನು ಒಂದು ಇಂಜನ್ ಒಂದು ಕನೆಕ್ಟಿಂಗ್ ಎಷ್ಟು ಕನೆಕ್ಟಿಂಗು ಎಲ್ಲೆತ್ತವ್ರೆ ಹಾಂ 1000 ರೂಪಾಯಿನ ಕನೆಕ್ಟಿಂಗ್ ರಾಡು 250-300 ರೂಪಾಯಿ ಐಟಮ್ ಹಾಕೋಕ್ಕಾಗಿಲ್ಲ ಅಂದಮೇಲೆ ನೀವು ಏನು ಕೆಲಸ ಮಾಡಿ ಅದೇನು ಬರ್ಲಾಕ್ ಬಿಡ್ತೀರಾ ಹೊಸದೇ ಹಾಕೋಣ ಹೋದರೆ ಹೋಗಲಿ ಹೋಗೋಕ್ಕಂತೂ ಚಾನ್ಸ್ ಇಲ್ಲ ಹೊಸದು ಹಾಕಿದ್ರೆ ಓಡುತ್ತೆ ಮಾಡಿ ಒಂದು 250 ರೂಪಾಯಿ 300 ರೂಪಾಯಿ ನೀವು ಕೈಯಿಂದ ಹಾಕ್ದಿರಾ ಡೈಲಿ ಬಿಸ್ನೆಸ್ ಕೆಡಿಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ ಓಕೆ ಲೆತ್ ಐಟಮ್ಮು ಕೊಡೋದೇ ಬೇಡ ಬೆಲ್ ಹಾಕಿದ್ರೇ ಎಷ್ಟೇ ಬೆಲ್ಲ 300 ರೂಪಾಯಿ ರಿವೀಟ್ ಕಿಟ್ಟು ಒಂದು 60-70 ರೂಪಾಯಿ ಹೊಡಿಯೋಕೆ ಒಂದು 150-200 ರೂಪಾಯಿ ಹೊಸದೇ ಹಾಕ್ತಾರೆ ಆಯಿತು ಏನಾಯಿತು ಇನ್ನೊಂದು ಅರ್ಧ ಬೀಳುತ್ತೆ ಕಾಸು ಅದು ಲೆತ್ ಕೆಲಸನೇ ಮಾಡೋಂಗಿರಲ್ಲ ಪರಿಸ್ಥಿತಿ ಬಂದರೆ ಹಾಂ
ಏನೋ ಹೇಳ್ತಾರಲ್ಲ ಹಂಗಾಯ್ತು ಕತೆ. ಕೈಯಿಂದ ಹಾಕಿ ಕೊಟ್ಟಿದ್ದಾಯ್ತು. ಇವಾಗ ಆ ಬೋರು ಗೆರೆ ಫಸ್ಟೇ ಇತ್ತೇನೋ ಮೋಸ್ಟ್ಲಿ. ನಾನು ಕತ್ತಲಲ್ಲಿ ನಂದು ತಪ್ಪಿದೆ, ಅದರಲ್ಲಿ ನೋಡ್ಕೊನಿಲ್ಲ. ಅದು ವೀಡಿಯೋನಲ್ಲೂ ಕಾಣಿಸ್ತಾ ಇಲ್ಲ. ನಾನು ನೋಡಿನೇ ಫಿಟ್ ಮಾಡಿರ್ತೀನಿ, ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ ಆ ಬೋರ್ದು. ಈ ಗಾಡಿ ಬೇರೆ, ಈ ಸ್ಟೋರಿ ಹೇಳ್ತಾ ಇರೋದು ಗಾಡಿ ಬೇರೆ. ಇಟ್ಟಾಕಿ ಹೋಗಿದ್ದು ಈ ಗಾಡಿದು ಏನಿರೋದು ನೋಡೋಣ, ಏನು ಮಾಡ್ತೀರಾ. ಗಾಡಿ ಬಿಚ್ಕೊಂಡಿದ್ದೆ ನೋಡಿ, ಹೆಂಗೆ ಶೇಕ್ ಆಗ್ತಾಯಿದೆ ಬೇರಿಂಗು. ಸೌಂಡ್ ನೋಡಿ, ಫುಲ್ ಶೇಕ್ ಬಂದುಬಿಟ್ಟಿದೆ ನೋಡಿ, ಹೆಂಗೆಲ್ಲ ಆಡ್ತಾಯಿದೆ. ಹೆಂಗಿದು ಇದು ಬೇರಿಂಗು ನೋಡಿ, ಇದು ಹೋಗಿದೆ, ಇದು ಫುಲ್ ಪ್ಲೇ. ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಇದು ನೋಡಿ, ಈ ಬೇರಿಂಗ್ ಎಲ್ಲ ಕ್ಲೀನಾಗಿ ಬಿಚ್ಚೋಕ್ಕೆ ಪುಳ್ಳರ್ಗಳಿರ್ಬೇಕು ನಮ್ಮ ಹತ್ರ. ಪುಳ್ಳರ್ಗಳಿರಂದರೆ ಬಿಚ್ಚೋಕ್ಕಾಗಲ್ಲ. ನಮ್ಮ ಹತ್ರ ಪುಳ್ಳರ್ ಇದೆ, ಬಿಚ್ಚಾಕ್ತೀರಿ ನಾವು. ಮತ್ತು ಗೇರ್ ಸ್ಟಾರು ವೀಕ್ ಇದೆ, ಬಿಚ್ಚಿದ್ದೀನಿ ಅಂತ ಗೇರ್ ಸ್ಟಾರು ಒಂದು ಹಾಕ್ಬಿಡೋಣ ಅಂತ. ಎಲ್ಲ ವಾಷಿಂಗ್ ಆಯಿತು, ಎಲ್ಲ ತೊಳೆದಿಕ್ಕಿದ್ದೀನಿ, ಫಿಟ್ಟಿಂಗ್ ಮಾಡಬೇಕು. ಟೈಮಿಂಗ್ ಚೈನು ವೀಕ್ ಆಗಿಬಿಟ್ಟಿದ್ರೆ ಟೈಮಿಂಗ್ ಚೈನ್ ಹಾಕಬೇಕು. ಫೇಸಿಂಗು ಆಲ್ರೆಡಿ ಇದರಲ್ಲಿ ವೀಕೇ ಇತ್ತು. ಫೇಸಿಂಗು, ಟೈಮಿಂಗ್ ಚೈನು, ಸ್ಟೀಲ್ ಪ್ಲೇಟು, ಇದೊಂದು 2 ಬೇರಿಂಗು, ಒಂದು ಮ್ಯಾಗ್ನೆಟ್ ಆಯಿಲ್ ಸೀಲು, ಪ್ಯಾಕಿಂಗ್ ಕಿಟ್ಟು, ಇನ್ನು ಆಯಿಲು. ಇನ್ನು ನೋಡೋಣ, ಈ ಪ್ಲಗ್ಗು ಏನೋ ಹತ್ರ ಬಂದ್ಬಿಟ್ಟಂಗಿದೆ, ಪ್ಲಗ್ ಹೆಡ್ ಚೇಂಜ್ ಮಾಡೋಣ. ಹೆಡ್ಡು ಬೋರೆಲ್ಲ ಅದೇ ಹಾಕ್ತಾಯಿದ್ದೀನಿ, ಯಾಕಂದರೆ ಶಾಫ್ಟು ಪರವಾಗಿಲ್ಲ, ಏನು ಸೌಂಡ್ ಏನಿಲ್ಲ. ಹಾಕೋಣ, ಒಳ್ಳೆ ಓಡಾಟ ದಿವಸ ಇನ್ನೇನು ಮಾಡ್ತೀರಾ. ಏನು ಮಾಡಿದ್ರೇನು ಇವಾಗ ಟೆನ್ಷನ್ ಆಗುತ್ತೆ ಮಾಡ್ಸೋಕ್ಕೆ. ಇರೋದೇ ಓಡಿಸ್ಲಿ, ಮತ್ತೆ ಯಾವಾಗ ನಾವು ಹೋದಾಗ ನೋಡ್ತಾನ. ಇಲ್ಲಿರೋದ ಗಾಡಿ ಇದು, ಏನೂ ತೊಂದರೆ ಇಲ್ಲ. ಅದರಲ್ಲಿ ತೊಂದರೆ ಇರೋದು ಈ 2 ಬೇರಿಂಗು, ಅದಕ್ಕೋಸ್ಕರ ಬಿಚ್ಚಿದ್ದು. ಏನು ಮಾಡ್ಸೋಕ್ಕೂ ದಿಗಿಲಾಗ್ತಾಯಿದೆ ಇವಾಗ ಕೆಲಸ. ಸುಮ್ಮನೆ ನಮ್ಮ ಹೆಸರು ಕೆಡುತ್ತೆ. ನಮ್ಮ ಹೆಸರು ಕೆಡೋಕ್ಕೆ ಬಿಡಬೇಡ್ದು ನಾವು. ಯಾಕೆ ಬಿಡಬೇಕು? ದುಡ್ಡು ಕೊಡಲ್ವಾ? ಸುಮ್ಮನೆ ಮಾಡ್ತಾರಾ? ದುಡ್ಡು ತಗೊಂಡಿದ್ದು ತಕ್ಕಂಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾಡಿಕೊಡ್ಬೇಕು. ಮಾಡಿಕೊಡ್ದಿರ ನಾನೇನು ಮಾಡಲಿ ಅಂದರೆ ನಾನೇನು ಮಾಡಲಿ? ಗಾಡಿಯನ್ನು ಮಾಡೋದೊಂದು ಪಾಪಿನ ಪಾಪ. ಸಿಕ್ಕಾಪಟ್ಟೆ ಸಮಸ್ಯೆಗಳು. ಏನನ್ನ ಹೇಳಿದ್ರೆ ಇನ್ನು ಬೇಜಾರು ಕೆಲಸ. ಯಾರನ್ನೂ ನಂಬೋಕ್ಕಾಗಲ್ಲ, ಇರೋದು ಒಂದು ಮಾತು. ಈ ಸ್ಪೇರ್ ಪಾರ್ಟ್ಸ್ ತೊಗೊಳ್ಳಿ, ಒಂದು ಪೇಪರ್ ಹರಿದಾಕ್ರೆ ರಿಟರ್ನ್ ಇಲ್ಲ. ಏನೋ ಒಂದು ಬ್ಯಾಟ್ರಿ ಚಾರ್ಜರ್ ತೊಗೊಳ್ರಿ, ಪೇಪರ್ ಹರಿದಾಕ್ರೆ ರಿಟರ್ನ್ ಇಲ್ಲ ಅಂತಾರೆ. ಅಂಥ ಟೈಮಲ್ಲಿ ಏನು ಮಾಡಬೇಕು? ಆರ್ಮಿಚರು ಹಾಕ್ತೀನಿ, ಅದು ಹೋಗ್ಬಿಡುತ್ತೆ 1 ತಿಂಗಳಿಗೆ. ಅದನ್ನು ಕೇಳಿದ್ರೆ ನಾನೇನು ಮಾಡಲಿ ಅಂತಾರೆ. ಯಾರು ಏನೂ ಮಾಡೋಕ್ಕೆ ಹೋಗಬೇಡಿ, ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಯಾರ್ಯಾರು ಏನೇನು ಫಾಲ್ಟ್ ಮಾಡ್ತಾರೆ ಎಲ್ಲ ತಿಳಿಸ್ತೀನಿ ಇವಾಗ. ಯಾಕಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ಈಗ ಯಾರನ್ನ ಆಗ್ಬೋದು, ಲೇತವ್ರಿಗೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಲೇತವ್ರೆ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಕನೆಕ್ಟಿಂಗ್ ರಾಡ್ ಎಷ್ಟು, ಇದು ರೇಟು ನೀವು ಎಷ್ಟು ತಗೊತೀರಾ? ನೀವು ಅಂಗಡಿ ಇಕ್ಕಿದ್ದೀರಾ, ಲೈಟ್ ಬಿಲ್ ಕೊಡಬೇಕು, ನಿಮ್ಮದು ಅದು
ಸಮಸ್ಯೆ ಅದು ಬೇರೆ, ನೀವು ಎಷ್ಟು ತೊಗೊತೀರಾ ಅನ್ನೋದು ಬೇರೆ ಕತೆ. ಏನೋ ನಾವು ಮಾಡಿದ ಕೆಲಸದಲ್ಲಿ ಫಾಲ್ಟ್ ಆದಾಗ ಒಂದು ಶಾಫ್ಟು 1000 ಗಾಡಿಯಲ್ಲಿ ಒಂದು ಗಾಡಿ ಪ್ಲವರಮ್ಮ ಆಗಿದೆ. ರೆಗ್ಯುಲರಾಗಿ ನಿನ್ನ ಹತ್ರ ನಾನು ಕೊಡ್ತೀನಿ, ಇನ್ನೇನು ಮಾಡಬೇಕು? ಎಷ್ಟು ಕನೆಕ್ಟಿಂಗ್ ರಾಡು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ನಮ್ಗೆ ಬೇಕಾಗಿದ್ರೆ ಒಂದು 250-300 ರೂಪಾಯಿ 400 ರೂಪಾಯಿ ಇರುತ್ತಾ? ಎಷ್ಟು ತಗೊತೀರ ರೀಸೆಟ್ಗೆ? ತಗೊಳ್ಳಿ, ಅದು ಬೇರೆ ಕತೆ. ಅದು ಬಿಟ್ಬಿಟ್ಟು ನಾನು ಮಾಡಲ್ಲ, ನಾನೇನು ಮಾಡಲಿ ಅಂದರೆ ನಿನ್ನ ನೋಡಿ ಬರೋಲ್ಲಪ್ಪ ಗಾಡಿಗಳವರು. ಹೇಳಿರ್ತೀನಿ ಕೇಳ್ಕೊ, ನಿನ್ನ ನೋಡಿ ಬರ್ತಾರಾ? ನನ್ನನ್ನು ನೋಡಿ ಬರೋದಿಲ್ಲಿ, ಅರ್ಥ ಆಯ್ತಾ? ಏನಾದ್ರು ಪ್ಲವರಮ್ ಅದಾಗ ಮಾಡಬೇಕು, ಅಷ್ಟು ತಾಕತ್ತು ಇಕ್ಬೇಕು, ಇಲ್ಲಾಂದರೆ ಕೆಲಸ ಮಾಡೋದು ಬಿಟ್ಬಿಡ್ಬೇಕು. ಕೆಲಸ ಮಾಡೋದೇ ಈಗ ಅದೇನೋ ಹೇಳ್ತಾರಲ್ಲ ಹಂಗಾಯ್ತು ಕತೆ. ಅದೇ ಏನೋ ಆನೆನೇ ಪಾಸ್ ಮಾಡಿಬಿಟ್ಟು ಯಾರೋ ತೋಕೆನಲ್ಲಿ ತಗೊಳಕೊಂಡು ನಂದು ಹಂಗಾಯ್ತು ಕತೆ. ಪದೇ ಪದೇ ಇದೇ ಆಗೋಯ್ತು ಕಹಾನಿ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಬಿಡಿ, ಹೋಗಿದ್ದು ಹೋಯ್ತು, ಬಂದಿದ್ದು ಬಂತು. ನನಗೆ 300-400 ರೂಪಾಯಿ ದೊಡ್ಡದಲ್ಲ ಗುರು. ಮನುಷ್ಯನಿಗೆ ನಾನು ಕೆಲಸ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಅವನದು ಒಂದು ಸಪೋರ್ಟ್ ಇದ್ರೇ ಏನೋ ಒಂದು ಸಾಧನೆ ಮಾಡೋಕ್ಕಾಗೋದು. ಇಲ್ಲಾಂದರೆ ಹೆಂಗೆ ಮಾಡ್ತೀಯ? ಕೆಲಸನೇ ಕೊಡೋಲ್ಲ. ಇನ್ಮೇಲೆ ತಲೆ ಕೆಟ್ಟರೆ ಹೊಸದೇ ಆಗ್ತಾಯಿರ್ತೀನಿ ಎಲ್ಲ ತರಿಸಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಡೋದು ಕಾಸು, ಅಷ್ಟೇ ತಾನೇ? ಹೊಸದೇ ಹೊಡೆದೋಗ್ಬಿಡ್ಲಿ ಬಿಡು, ಹೊಟ್ಟೆ ಅವರಿಯಲ್ಲ, ಬಿಟ್ಟಾಕು, ತಲೆ ಹಾಕಿ ಕಟ್ಕೊಬೇಕು. ಇದರಲ್ಲಿ ಏನು ಲೇತ್ ಕೆಲಸನೇ ಇರೋಲ್ಲ ಗುರು. ಏನೋ ಸ್ಟೆಡ್ ಗಿಟ್ಟು ಹೋದರೆ ಅಷ್ಟೇ ಲೇತ್ ಕೆಲಸ. ಯಾವುದೋ ಡೈನೈಟ್ದು ಅದರದ್ದು ಇದರದ್ದು ಟಾಪ್ಗಳು ತೊಗೊಂಬಂದು ಇಕ್ಕೊಂಬಿಡ್ತೀನಿ, ನಾನೇ ಹಾಕಿ ಕಳಿಸ್ತಾ ಇರ್ತೀನಿ. ಏನಕ್ಕೆ ತಲೆ ಕಟ್ಕೊಬೇಕು ನಾನು? ಹೆಡ್ಡು ಹೊಸದು ಹಾಕ್ತೀನಿ, ಬೋರ್ ಹೊಸದು ಹಾಕ್ತೀನಿ, ಶಾಫ್ಟು ಹೊಸದು ಹಾಕ್ತೀನಿ. ಅದೇ ತಿರುಗಿ ಈ ಬೆಲ್ನೂ ಹೊಸದು ಹಾಕ್ತೀನಿ, ಆಯಿತಾ? ಇದು ಓಡ್ಸೋಕ್ಕೆ ಕಳಿಸಲ್ಲ. ಸರಿ, ಫಿಟ್ಟಿಂಗ್ ಮಾಡಿ ನೋಡಿಸ್ತೀನಿ ಇದು ಏನಾಯ್ತು ಅಂತ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಆಯಿತು ಗಾಡಿದು. ಪರವಾಗಿರ್ತದೆ. ಕ್ಲಚ್ ಔಟ್ರು ಹಾಕ್ಬೇಕು. ಪ್ಲಸ್ಸು ಹರಿದೋಗ್ಬಿಟ್ಟಿದೆ. ಸೆಂಟ್ರಲ್ಲಿ ನೋಡ್ಸೋಣ ಅಂದ್ಕೊಂಡೆ, ಆಗಿಲ್ಲ. ಅದೇ 2 ಬೇರಿಂಗು, ಟೈಮಿಂಗ್ ಚೈನು, ಸ್ಟೀಲ್ ಪ್ಲೇಟು, ಕ್ಲಚ್ ಪ್ಲೇಟು, 2 ಗೈಡು, ಪ್ಯಾಕಿಂಗ್ ಕಿಟ್ಟು, ಒಂದು ಮ್ಯಾಗ್ನೆಟ್ ಆಯಿಲ್ ಸೀಲು, ಆಯಿಲು, ಇನ್ನೇನು ಹಾಕೋದು ಅಷ್ಟೇ. ಅಷ್ಟೇ ಅಪ್ಪ ಇದ್ರಲ್ಲಿ ಹಾಕಿರೋದು. ರೆಡಿ ಆಯಿತು ಗಾಡಿ. ಕ್ಲಚ್ ಔಟ್ ಹಾಕಲಿ, ಕ್ಲಚ್ ಹೊಡೆದು ನೋಡೋಣ ಸೌಂಡ್ ಬರ್ತೈತಾ ಬರೋಲ್ಲ ಅಂತ. ಇನ್ನೊಂದು ಸ್ಟಾರ್ಟ್ರದು ಬೆಂಡೆಕ್ಸ್ ಸ್ಪ್ರಿಂಗ್ ಒಂದು ಕಟ್ ಹಾಕ್ಬಿಟ್ಟಿತ್ತು. ಸ್ಪ್ರಿಂಗು ಹಾಕಾಯಿತು. ಸ್ಪ್ರಿಂಗು ಇಲ್ಲಿದೆ, ಹಿಡ್ಕೊಂಬಿಡ್ತಾಯಿತ್ತು ಬೆಂಡೆಕ್ಸು. ಅದು ಫಸ್ಟ್ಗೆ ಸೌಂಡ್ ಬರ್ತಾಯಿಲ್ಲ. ಫಿಟ್ ಮಾಡೋ ಟೈಮಲ್ಲಿ ನೋಡಿದ್ರೆ ಅಲ್ಲಾಡ್ತಾಯಿತ್ತು. ಬಿಚ್ಚು ನೋಡಿದ್ರೆ ಕಟ್ಟಾಕ್ಬಿಟ್ಟಿದೆ. ಅದು ಹಾಕಾಯಿತು. ಓಕೆ ಆಯಿತು. ಅದೊಂದು ಚಕ್ಲೇಟ್ ಬರ್ತೈತಾ? ಏನು ಸಮಾಚಾರ? 1 ಚಕ್ಲೇಟ್ ಬರ್ತಾಯಿದೆ. ಆಮೇಲೆ ನೋಡೋಣ ಅದ್ರ ಕತೆ. ಹೋಗುತ್ತದು, ಅದೇನು ದೊಡ್ಡ ಕೆಲಸ ಅಲ್ಲ ನಮಗೆ. ಓಕೆ, ನೋಡ್ತೀನಿ ರೀ. ಕ್ಲಚ್ಚು ವೈರು ಫಿಟ್ಟಿಂಗ್ ಆಗಲಿ. ಇದು ನೋಡಿ, ಕ್ಲಚ್ಚೇ ಇಲ್ಲ. ಸರಾಯ್ತು, ಸೌಂಡ್ ಇಲ್ಲ, ನಿಂತೋಯ್ತು. ಚಕ್ಲೇಟು ಇವಾಗಿಂದೆಲ್ಲ ಪ್ರಾಬ್ಲಮ್, ಇವಾಗಿಂದ ಬರ್ತಾನೆ ಆಯ್ತಾ? ಮೊನ್ನೆ ಒಂದು ತಿಂಗಳಿಂದ ಬದಲದು. ಅದು ಅವನು ಆತ ಕೇಳಿದ್ರು ಯಾವುದೋ ಒಂದು ನೆಟ್ದು ಒಂದು ವೈರ್ ಅಂತ. ಯಾವ ನೆಟ್ಟದ ಲೈಟ್ದ? ಯಾವ ನೆಟ್ಟಿದು ಗೊತ್ತಿಲ್ಲ. ಏನು ನೆಟ್ಟು? ಏನು ಗೊತ್ತಿಲ್ಲ. ಏನಕ್ಕೆ ಬರೋದು ಇದು?
ತೋರ್ಸೋದು ನೆಟ್ಟು ಬೋಲ್ಟ್ ಅದನ್ನು ಲೂಸ್ ಆಗಿಬಿಟ್ಟಿದ್ರೆ ಹೌದಾ? ಹೋಗುತ್ತೆ ಬಿಡು, ತಲೆ ಕೆಡ್ಸ್ಕೊಂಬೇಡ. ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹಳಿ ಎಲ್ಲ ಕರೆಕ್ಟ್ ಇದೆ. ರೈಲ್ ಪ್ರೆಸರ್ ಏನೋ ಜಾಸ್ತಿ ಆಗಿ ಏನಾರ ಬರ್ತಾ ಇದೆ, ನೋಡೋಣ. ಮತ್ತೆ ಕ್ಲಚ್ ಹಿಡ್ಕೋ ಇವಾಗ. ಬಿಡು, ಏನೋ ಗೊತ್ತೇ ಆಗ್ತಾ ಇಲ್ಲಲ್ಲಪ್ಪ. ಬಿಡು. ಓಕೆ, ಏನೇನು ಲೀಕೇಜ್ ಏನಾದರೂ ಮತ್ತೆ ಇವೆಲ್ಲ ಏನೋ ಲೀಕೇಜ್ ಏನಿಲ್ಲ, ಹೋಗಿದೆ. ಮತ್ತು ಇನ್ನೂ ಡಾಲರ್ ಲಬ್ಬರ್ ಹಾಕಬೇಕು, ಬೂಟುಗಳು ಚೇಂಜ್ ಮಾಡಬೇಕು, ಬೇರಿಂಗ್ಗಳು ಹಾಕಬೇಕು ವಿತೌಟ್ ಗಿರೀಸು. ಇಷ್ಟಿದೆ ಕತೆ ಇದರಲ್ಲಿ. ನಾವು ವೈರಿಗೆ ಏನೋ ಕಟ್ಟಾಗೈತಾ, ಏನು ಸಮಾಚಾರ. ಚೆಕ್ ಲೈಟ್ ಬರ್ತಾ ಇರೋ ಕಾರಣ ಯಾವ್ದು ಗೊತ್ತಾ? ಹಾಗೆ ನೋಡ್ಸ್ಬಿಡ್ತೀನಿ ನೋಡಿ. ಐಡ್ಲಿಂಗು ರೈಸ್ ಆಗ್ತಾ ಇಲ್ಲ. ಇದು ಕನ್ಫ್ಯೂಷನ್ ನೋಡ್ಕೊಳ್ಳಿ. ಇಲ್ಲಿ ನಾನು ಬೇಡ ಹತ್ರ ನೋಡಿ, ವೈರ್ ಕಟ್ಟಾಕ್ಬಿಟ್ಟಿದೆ. ಪೇಂಟ್ ಹಾಕೋಣ, ವೈರ್ ಕಟ್ಟಾಕ್ಬಿಟ್ಟಿದೆ. ಹೀಟರ್ ಸಿಕ್ಕು, ಕೂಲ್ ಆ್ಯಂಡ್ ಟೆಂಪ್ರೇಚರ್ ಸರ್ಕಿಟ್ ಅಂತ ಬರುತ್ತೆ, ಅದು ಬೋರ್ಡು. ಓಕೆ, ಇದೆಲ್ಲ ಲೈಟು ಪೈಟದು ಯಾವುದು ತಲೆ ಕೆಡ್ಸ್ಕೊಂಡಲ್ಲ ನಾವು. ಹೋಗುತ್ತೆ, ಏನೋ ಒಂದು ಆಗಿರುತ್ತೆ. ಪೇಂಟ್ ಹಾಕಿದ್ರೆ ಆಯಿತು, ಹೊರೋಗುತ್ತೆ. ಇಷ್ಟಿತ್ತು ಇದರಲ್ಲಿ. ಇನ್ನು ಅದು ಡಾಲರ್ ಲಬ್ಬರ್ ಹಾಕೋದು, ಬೇರಿಂಗ್ಗಳು ಹಾಕೋದು ಎಲ್ಲ ತೋರಿಸ್ಕೊಂಡಿರೋಕ್ಕೆ ಟೈಮ್ ಇರೋಲ್ಲ. ಇದೇ ಅರ್ಧಂಬರ್ಧ ಆಗೋಯ್ತು ನೋಡ್ತಾನೆ ಅಂದರೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗೋಣ ಯಾವುದೋ ಒಳ್ಳೆ ವೀಡಿಯೋ ಜೊತೆ. ಓಕೆ, ಲೈಟು ಹೋಗುತ್ತಾ ಹೋಗಲ್ಲ, ಹಂಗೆ ಸ್ಕ್ಯಾನರ್ ಹಾಕ್ಬೇಕಾ? ಹೋಗ್ಬಿಡ್ಬೇಕು ಹಂಗೆ, ಅದು ಹಾಳಾಗಿ ಬರ್ಗಾಡ್ತೀವಲ್ಲ. ಹೋಗ್ತೀಯಾ? ಹೋಗಲ್ಲ. ಯಾವಾಗಲೂ ಲೀಡರ್ ಹೇಳ್ತಾರೆ ನೋಡು, ಏಯ್ ಬಾ ಇಲ್ಲಿ ಕುತ್ಕೋ ಅಂತ. ಹಂಗಾಯ್ತು ಕತೆ ಇವಾಗ. ಓದ್ತೀಯಾ? ಹೋಗಲ್ಲಮ್ಮ. ಹೋಗ್ಬಿಡು. ಒಂದು ತಿಂಗಳಿಂದ ಅಂಟ್ಕೊಂಡೇ ಐತಂದ್ರೆ ಓದ್ತಾ ಇದು ಸ್ಕ್ಯಾನರ್ ಹಾಕ್ತೀರಾ ಬ್ರೋ? ಹಿಡ್ಕೋ ಫೋನು. ಯಾಕೆ ಹೋಗಲ್ಲ ನೋಡೋಣ. ಏನೋ ಹೋಗೋ ಮಗ್ದಾಗಿಲ್ಲ ಇದು. ಹೋಗ್ಬಿಡ್ತ ಹೋಗಲ್ಲ ಅಲ್ಕೋದೆ, ಹೋಗ್ಬಿಡ್ತಪ್ಪ ಹಿಂಗೋ. ಇದು ಓಕೆ ರಿಪೋರ್ಟ್ ಕೆಲಸ.